ಅಹಮದಾಬಾದ್ನಲ್ಲಿ ನಡೆದಿರುವಂತಹ ವಿಮಾನ ದುರಂತ ಈಗ ಬಗೆದಷ್ಟು ಆಚೆ ಬರ್ತಿದೆ. ಮನ ಮಿಡಿಯುವಂತ ಕಥೆಗಳು ಗೊತ್ತಾಗ್ತಿದೆ ನೋಡಿ. ಅಹಮದಾಬಾದ್ನಲ್ಲಿ ನಡೆದಿರುವಂತಹ ವಿಮಾನ ದುರಂತದ ಒಂದೊಂದೇ ಮನ ಮಿಡುವಂತ ಕಥೆಗಳೀಗ ಆಚೆ ಬರ್ತಾ ಇದೆ. ಈಗಷ್ಟೇ ಕೋರ್ಸ್ ಮುಗಿಸಿ ಸೇವೆಗೆ ಸೇರಿದ್ದಂತ ಅಧಿಕಾರಿ ಒಂದು ಕಡೆ, ಕೆಲವೇ ದಿನಗಳಲ್ಲಿ ಸೇವೆಯಿಂದ ನಿವೃತ್ತರಾಗಿದ್ದಂತ ಮತ್ತೊಬ್ಬ ಅಧಿಕಾರಿ, ಇಬ್ರು ಒಂದೇ ದುರಂತದಲ್ಲಿ ಸುಟ್ಟು ಕರಕಲಾಗಿ ಹೋಗಿದ್ದಾರೆ. ಮಹಾ ದುರಂತದಲ್ಲಿ ವಿಮಾನದಲ್ಲಿದ್ದಂತ ಸಿಬ್ಬಂದಿಯಾಗಿರುವಂತ ಕ್ಯಾಪ್ಟನ್ ಸುಮಿತ್ ಸುಬರ್ವಾಲಾ ಸೇವೆಯಿಂದ ನಿವೃತ್ತಿಗೆ ತಯಾರಾಗ್ತಾ ಇದ್ರು. ಅವರು ನಿನ್ನೆ ಕ್ಯಾಪ್ಟನ್, ಆದರೆ ಅವ್ರ ಜೊತೆ ಇದ್ದಂತ ಕೋ ಪೈಲಟ್ ಕುಂದರ್ ಇತ್ತೀಚೆಗಷ್ಟೇ ಸೇವೆಗೆ ಸೇರ್ಕೊಂಡಿದ್ರು. ಇಬ್ಬರು ಅಧಿಕಾರಿಗಳು ಒಂದೇ ದಿನ ಸಾವನ್ನಪ್ಪಿದ್ದಾರೆ ಈ ಮಹಾ ದುರಂತದಲ್ಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಒಂದು ಕಡೆ ಕ್ಯಾಪ್ಟನ್ ಸುಮಿತ್ ಅವರು, ಮತ್ತೊಂದು ಕಡೆಯಲ್ಲಿ ಕೋ ಪೈಲಟ್ ಆಗಿದ್ದಂತಹ ಕುಂದರ್ ಅವರು. ಒಬ್ಬರು ನಿವೃತ್ತಿಗೋಸ್ಕರ, ಕ್ಯಾಪ್ಟನ್ ಸುಮಿತ್ ಅವರು ನಿವೃತ್ತಿಗೋಸ್ಕರ ಸಿದ್ಧತೆ ಮಾಡ್ಕೊಂತಿದ್ರಂತೆ. ಯಾಕಂದ್ರೆ ಅವರಿಗೆ 8,000ಕ್ಕೂ ಹೆಚ್ಚು ಫ್ಲೈಯಿಂಗ್ ಅವರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಅನುಭವಿಯನ್ನ ಹೊಂದಿರುವಂತವರು. ಸೇವೆಗೆ ನಿವೃತ್ತಿ ಮಾಡ್ಕೊಳ್ಬೇಕನ್ನೋ ಪ್ಲಾನ್ ಅಲ್ಲಿದ್ರು. ಮತ್ತೊಂದು ಕಡೆಯಲ್ಲಿ ಕುಂದರ್ ಅವರು ಕೋ ಪೈಲಟ್, ಅವರು ಮಂಗಳೂರು ಮೂಲದವರು, ಸದ್ಯ ಇರುವಂಥದ್ದವರು ಮುಂಬೈಯಲ್ಲಿ. ಅವರು ಇತ್ತೀಚೆಗಷ್ಟೇ ಸೇರಿದ್ರು. ಸುಮಾರು 1,100 ಅವರಷ್ಟು ವಿಮಾನವನ್ನು ಹಾರಾಡಿಸಿರುವಂಥ ಅನುಭವ ಇದೆ, ಫ್ಲೈಯಿಂಗ್ ಅವರ್ಸ್ ಅನ್ನ ಹೊಂದಿದ್ರು. ಈಗಷ್ಟೇ ಅನೇಕ ಕನಸುಗಳನ್ನು ಹೊತ್ತಿದ್ರು. ಬಟ್ ಎಂಥ ವಿಪರ್ಯಾಸ ನೋಡಿ, ಒಂದೇ ದಿನ ಪೈಲಟ್ ಹಾಗೂ ಕೋ ಪೈಲಟ್ ಸೇರಿದಂತೆ ಪ್ರಯಾಣಿಕರು ವಿಮಾನ ಪತನದ ಮಹಾ ದುರಂತದಲ್ಲಿ ದಾರುಣ ಅಂತ್ಯವನ್ನ ಕಂಡುಕೊಂಡಿದ್ದಾರೆ. ಒಬ್ಬರು ಜೀವನವನ್ನ ಈಗ ಶುರು ಮಾಡಬೇಕು, ವೃತ್ತಿ ಜೀವನದಲ್ಲಿ ಅನೇಕ ಕನಸುಗಳನ್ನ ಕಟ್ಟಿಕೊಂಡಿದ್ರು. ಬಟ್ ಆ ಕನಸುಗಳೆಲ್ಲವೂ ಕೂಡ ಕಮರಿ ಹೋಗಿದೆ, ಸುಟ್ಟು ಕರಕಲಾಗಿ ಜೀವನ ಅಂತ್ಯ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅದು ಹಾಸ್ಟೆಲಿನ ಒಳಭಾಗದ ದೃಶ್ಯಾವಳಿಗಳು ಹೆಂಗಾಯ್ತು ಅಂತ. ಒಂದು ಕಡೆ ವಿದ್ಯಾರ್ಥಿಗಳು ಕೂಡ ಮೃತಪಟ್ಟಿದ್ದಾರೆ. ಏನೂ ಗೊತ್ತಿಲ್ಲ, ಊಟ ಮಾಡಿಕೊಂಡು ತಮ್ಮ ಪಾಡಿಗೆ ತಾವು ಹಾಸ್ಟೆಲ್ ಇದ್ರು ವೈದ್ಯ ವಿದ್ಯಾರ್ಥಿಗಳು. ಆದರೆ ಏಕಾಏಕಿಯಾಗಿ ಬಂದಂಥ ವಿಮಾನ ಹಾಸ್ಟೆಲ್ ಮೇಲೆ ಬಂದು ಡಿಕ್ಕಿ ಹೊಡೆದು ಪತನ ಆಗುತ್ತೆ. ಅಲ್ಲೆಷ್ಟು ಕನಸು ಕಂಡಿರ್ಬೋದು ವಿದ್ಯಾರ್ಥಿಗಳು, ಅವರ ಕನಸುಗಳು ನುಚ್ಚು ನೂರಾಗಿ ಅಂತ್ಯವನ್ನ ಕಂಡಿದ್ದಾರೆ. ಮತ್ತೊಂದು ಕಡೆ ಒಬ್ಬರು ನಿವೃತ್ತಿ ಆಗಬೇಕಂತ ಕನಸು ಕಂಡಿರುವಂಥದ್ದು ಪೈಲಟ್, ಇನ್ನೇನೋ ಅದಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ರು. ಬಹಳಷ್ಟು ಅನುಭವವನ್ನು ಹೊಂದಿದ್ದಾರೆ, ನಿವೃತ್ತಿ ಜೀವನ ನೋಡಬೇಕು ತಮ್ಮವರ ಜೊತೆ ಅನ್ನುವಂಥ ಕನಸು. ಮತ್ತೊಬ್ಬರು ವೃತ್ತಿ ಜೀವನವನ್ನು ಆರಂಭಿಸಿದ್ದಾರೆ, ಮತ್ತಷ್ಟು ಮುಂದೆ ಹೋಗಬೇಕಿರುವಂಥ ಕನಸು ಕುಂದರ್ ಅವ್ರದ್ದು. ಬಟ್ ಈ ಮಹಾ ದುರಂತದಲ್ಲಿ ಸಿಬ್ಬಂದಿಗಳು, ಅಲ್ಲಿದ್ದಂಥ ಕ್ಯಾಬಿನ್ ಕ್ರ್ಯೂ, ಜೊತೆಯಲ್ಲಿ ಪ್ರಯಾಣಿಕರು, ಮತ್ತೊಂದು ಕಡೆಯಲ್ಲಿ ವಿಮಾನ ಪತನಗೊಂಡಿರುವಂಥ ಹಾಸ್ಟೆಲ್ ಇದ್ದಂಥ ವಿದ್ಯಾರ್ಥಿಗಳು, ಅನೇಕ ಗಾಯಾಳುಗಳು ಸುಟ್ಟು ಕರಕಲಾಗಿದೆ. ವಿಧಿ ಆಟ ನೋಡಿ. ನಾವು ಏನೋ ಒಂದು ಲೆಕ್ಕಾಚಾರ ಹಾಕಿರ್ತೀವಿ, ಆದರೆ ದುರಂತ ಯಾವ ರೀತಿಯಾಗಿ ಕರೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು.